ಎಲ್ಲ ಮಹನೀಯರನ್ನ ನಾವು ಮೊದಲನೇದಾಗಿ ಸ್ಮರಿಸುತ್ತಾ, ಏನಿವತ್ತು ಕನಕದಾಸರು ಇರ್ಬೋದು, ಮತ್ತೆ ವಾಲ್ಮೀಕಿ ಅವರು ಇರ್ಬೋದು, ಬಸವಣ್ಣನವರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಇವತ್ತು ಸಂಗೊಳ್ಳಿ ರಾಯಣ್ಣವರು ಇರ್ಬೋದು, ಈ ಮಹನೀಯರ ಹೆಸರುಗಳಲ್ಲಿ ಇವತ್ತು ಸರ್ಕಾರ ಜಯಂತಿ ಮಾಡ್ತಾ ಇದೆ ಅಂದ್ರೆ, ಅವರು ಒಂದು ಅಧಿಕಾರ ಅವಧಿಯಲ್ಲಿ ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಕೆಲಸಗಳನ್ನ ಇವತ್ತು ಸರ್ಕಾರ ಗಮನಿಸಿ ಇವತ್ತು ಆ ಜಯಂತಿಗೆ ಮುಖೇನ ಈ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡಬೇಕು. ಈ ಸಮಾಜದಲ್ಲಿ ಈ ನಾಡಿಗಾಗಿ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರ ಇತಿಹಾಸವನ್ನ ತಿಳಿಸ್ಬೇಕಂತ ಈ ಜಯಂತಿಯನ್ನು ಮಾಡಿದ್ದಾರೆ. ಇವತ್ತು ಈ ಎಲ್ಲ ಮಹನೀಯರ ಇತಿಹಾಸವನ್ನು ನೋಡಿದಾಗ ಯಾರು ಒಂದು ಸಮುದಾಯದ ಪರವಾಗಿ ಯಾವ ಮಹನೀಯರು ಕೆಲಸ ಮಾಡಿ ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಆ ಮಹನೀಯರನ್ನ ನಾವು ಸ್ಮರಿಸ್ತಾ ಇದ್ದೀವಿ. ಇವತ್ತು ಏನು ನಮ್ಮ ನಾಡಿನಲ್ಲಿ ಬಹಳಷ್ಟು ಮಹನೀಯರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯಿಂದ ಇವತ್ತು ಈ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಬದುಕಲಿದ್ದಾರೆ. ಈ ಒಂದು ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಎಲ್ಲರೂ ಬಂದು ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೂಢನಂಬಿಕೆಗಳ ವಿರುದ್ಧವಾಗಿ ಪ್ರಮುಖವಾಗಿ ಕವಿಗಳು ಅಥವಾ ವಚನಕಾರರು ಮತ್ತು ಕೀರ್ತನೆಕಾರರು ಅಂತ ಏನು ಕರಿತೀವಿ, ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಇಡೀ ಭಾರತದಲ್ಲೇ ಉನ್ನತ ಸ್ಥಾನದಲ್ಲಿ ನಿಲ್ತಾರೆ. ನಾವು ಸ್ವತಂತ್ರಕ್ಕಾಗಿ ಸಮಾನತೆಗಾಗಿ ಸಂವಿಧಾನ ನಂತರ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರನ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ನಾಡಿನಲ್ಲಿ ಸಮಾನತೆ, ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಹಾಗೂ ಮೂಢನಂಬಿಕೆಗಳ ವಿರುದ್ಧವಾಗಿ ತಮ್ಮದೇ ಆದಂತಹ ರೀತಿಯ ಕೀರ್ತನೆಗಳ ಮೂಲಕ ಕರ್ನಾಟಕದಲ್ಲಿ ಪ್ರಮುಖವಾಗಿ ನಿಲ್ಲುವಂತಹ ವ್ಯಕ್ತಿ ಅಂತಂದ್ರೆ ಕನಕದಾಸರು. ಹಲವಾರು ಕೀರ್ತನಕಾರರಿದ್ದಾರೆ. ದಾಸರು ಅಂತ ನಮ್ಮ ಇತಿಹಾಸ ಪುಟಗಳು ನೋಡಿದಾಗ ಹಲವಾರು ಕೀರ್ತನಕಾರರಿದ್ದಾರೆ. ಅದರಲ್ಲಿ ಪ್ರಮುಖ ದಾಸರು ನಮ್ಮ ಕನಕದಾಸರು. 15ನೇ ಶತಮಾನದಲ್ಲಿ ಇವರ ಒಂದು ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳಿಗೆ ಚಿಗ್ಗಾವಿ ನಾವು ತಾಲೂಕಿನಲ್ಲಿ ಇಂದಿನ ಹಾವೇರಿ ಜಿಲ್ಲೆಗೆ ಬರುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಹಲವಾರು ವರ್ಷಗಳ ಮಕ್ಕಳಿಲ್ಲದ ಅವರು ತಮ್ಮ ಆರಾಧ್ಯ ದೈವ ನಮ್ಮ ತಿರುಪತಿ ತಿಮ್ಮಪ್ಪನ ಒಂದು ಪ್ರಾರ್ಥನೆ ಮೂಲಕ